ಬೆಳಗ್ಗೆ ಬಿಸಿ ಕಾಯಿಸ್ಕೊಂತವ್ರೆ. Hama I akwenefa koko fe. Mana basa kotsena. An iyeko ikoboko iko. Kwebeka cha ana bamyatsi a. Ano kwa ebe. ಓಹೋ ಗುರುವೇ, ಎಣ್ಣೆ ಹೊಡೆದ್ರೆ ಇವ್ರಿಗೆ ಫುಲ್ಲು ತಲೆ ಚುರುಕಾಗ್ಬಿಡುತ್ತಂತೆ, ಶಕ್ತಿ ಬರುತ್ತಂತೆ. ಯಾವುದಾದ್ರೂ ಪ್ರಾಣಿ ನೋಡಿದ್ರೆ ಅದ್ರ ಹಿಂದೆ ಓಡಿ ಬೇಟೆ ಆಡ್ಬಿಡ್ತಾರಂತೆ. ನೋ ಡ್ರಿಂಕಿಂಗ್, ನೋ ಸ್ಮೋಕಿಂಗ್, ಓನ್ಲಿ ಈಟಿಂಗ್ ಎವ್ರಿಥಿಂಗ್. ಚಿಯರ್ಸ್. ಬಟ್ಟಿ ಸರ ಇದು. ಮಾಡರ್ನ್ ಇಕ್ವಿಪ್ಮೆಂಟ್ ಇಲ್ದಿರ ಇವರು ದೊಡ್ಡ ಪ್ರಾಣಿನ ಹೆಂಗ್ ಭೇಟಿ ಆಡ್ತಾರೆ ನೋಡ್ಬೇಕು ಇವತ್ತು. ಮತ್ತೆ ಇವತ್ತು ಇವರೊಬ್ಬರೇ ಬಂದಿಲ್ಲ, ಇವ್ರ ಜೊತೆ ಇವರ ನಾಯಿಗಳನ್ನ ಕರ್ಕೊಂಬಂದಿದ್ದಾರೆ. ಇವರು ಬೇಟೆ ಆಡುವಾಗ ಈ ನಾಯಿಗಳು ಸಪೋರ್ಟ್ ಮಾಡ್ತವೆ. ಬೆಳಗ್ಗೆನೆ ಕಾಡೊಳಗಡೆ 1.5 ಅವರ್ ನಡ್ಕೊಂಡು ಬಂದ್ವಿ. ಗಿಳಿಗಳೆಲ್ಲ ಅಲ್ಲಲ್ಲೇ ಅವೆ, ಅಳಿಲ್ಗಳೆಲ್ಲ ಹಿಂಗೆ ಹೋದ್ರು ಅವ್ರು ಮುಟ್ತಾನೆ ಇಲ್ಲ ಅದನ್ನ. ಇವತ್ತಂತೂ ದೊಡ್ಡ ಬೇಟೆನೇ ಆಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ದೊಡ್ಡ ಬೇಟೆಗಾಗಿ ಹುಡುಕ್ತವ್ರೆ. ಲೈಫಲ್ಲಿ ಯಾವತ್ತು ದೊಡ್ಡ ಪ್ರಾಣಿನ ಬೇಟೆ ಆಡಿದ್ ನೋಡೇ ಇಲ್ಲ. ಇವತ್ತು ನೋಡ್ತೀನಿ ಅನ್ನಿಸ್ತಾ ಇದೆ. ಏನೋ ಗಿಡನ ಏನೋ ಹೊಡಿತಾವ್ರಿ ಇಲ್ಲಿ. ಏನು ಹಿಡಿತಾವ್ರೆ? ಹಾ, ಈ ಸಂದಿಲಿ ಏನಾಯ್ತು ಗುರು? ಓ ಗುರು, ಜೇನುತುಪ್ಪ ಹಂಟು ಮಾಡ್ತಾವ್ರಿ ಈಗ. ಓ ಗುರುವೇ, ಕೊಡ್ಲಿ ಇಡ್ತಾವ್ರಿ ಈಗ. ಕೊಡ್ಲಿ ತಗೊಂಡು ಹೊಡಿತಾವ್ರೆ. ಉಳ್ಗಳೆಲ್ಲ ಓಡ್ ಬಂದ್ಬಿಡಲ್ವಾ? ಹೊಡೆದು ಓಪನ್ನೇ ಮಾಡ್ಬಿಟ್ರು ಮರನ. ಬಗಿತಾವ್ರ ಗುರು ಜೇನುತುಪ್ಪನ. ಆಗೋ ತಾಜಾ ಜೇನುತುಪ್ಪ. ಇವ್ರ ನಾಯಿ ನೋಡ್ತೈತೆ ಜೇನುತುಪ್ಪ ಹಾಕ್ತಾರ ಅಂತ. ನನ್ಗಾಗ್ತಾರ ಅಥವಾ ಎಲ್ಲ ಇವರೇ ತಿನ್ಕೊಂಡ್ಬಿಡ್ತಾರ ಅಂತ ನೋಡ್ತಾ ಐತೆ. ಮನೇಲೆಲ್ಲ ನಮ್ಮ ನಾಯಿಗಳಿಗೆ ಪೆಡಿಗ್ರಿ, ಚಿಕನ್ನು, ಮಟನ್ನು ಎಲ್ಲ ಹಾಕ್ಬಿಟ್ಟು ಸಾಕ್ತಿವಲ್ಲ. ಆದ್ರೆ ಈ ನಾಯಿಗಳು ಬಡಕ್ಲೆದ್ಬಿಟ್ಟೈತೆ, ಏನೂ ಇಲ್ಲ ಜೀವನದಲ್ಲಿ. ಮತ್ತೆ ನಮ್ಮ ಕಡೆ ನಾಯಿಗಳಿಗೆಲ್ಲ ಅಂದ್ರೆ ಬಂದ್ಬಿಡ್ತದಲ್ಲ, ಈ ನಾಯಿಗಳು ಹಂಗಲ್ಲ, ಇದಕ್ಕೆ ಅಭ್ಯಾಸನೇ ಇಲ್ಲ. ಇವ್ರ ಭಾಷೆಯಲ್ಲಿ ನೋ ಅಂತ ಕೂಗ್ತಾರೆ. ಅವಾಗ ಎಲ್ಲಿದ್ರು ಓಡ್ ಬಂದ್ಬಿಡ್ತದೆ. ಸಿಕ್ಕಾಪಟ್ಟೆ ಶಾರ್ಪ್ ನಾಯಿಗಳು ಇವಂತೂ. ಹುಳ ಲೇ ಬೇಡ ಆಫ್ಟರ್ ಅಲ್ಲ. ಆಮೇಲೆ ಜೇನುತುಪ್ಪ ತಿನ್ನಕ್ಕೆ ಹೋಗ್ಬಿಟ್ಟು ಉಳಿದ ಕೈಲಿ ಕಚ್ಚಿಸ್ಕೊಂಡ್ರೆ 1 ವಾರ ಮಲ್ಕೊಬೇಕು. ಆ ಜೇನುತುಪ್ಪದ ಗೂಡಲ್ಲಿ ಅದ್ರ ಮೊಟ್ಟೆ ಹುಳ ಎಲ್ಲ ಹಂಗಂಗೆ ಐತೆ. ಫ್ಯಾಮಿಲಿನೇ ಹಾಕೊಂಡು ತಿಂತವ್ರೆ. ತಿನ್ಲಿ ಇದೆಲ್ಲ ಇವ್ರ ಲೈಫ್ ಸ್ಟೈಲು. ಪಾಪ ಈ ಬಡಪಾಯಿ ನಾಯಿಗಳಿಗೆ ಏನೂ ಆಗ್ತಾ ಇಲ್ಲ. ಆಮೇಲೆ ಪಾರ್ಲೆಜಿ ಬಿಸ್ಕೆಟ್ ಹಾಕ್ತೀನಿ ಇವಕ್ಕೆಲ್ಲ. ಜೇನುತುಪ್ಪ ಕಿತ್ಕೊಂಡಾದ್ಮೇಲೆ ಆ ಖಾಲಿ ತೂತಿದ್ಯಲ್ಲ, ಅದಕ್ಕೆ ಕಲ್ಲೊಡಿತಾವ್ರೆ. ಸೊ ಈಗ ಇದ್ರೊಳಗಡೆ ಯಾವುದೇ ಹುಳುಗಳಿಲ್ಲ. ಬೇರೆ ಯಾವ್ದಾದ್ರು ಹುಳದ ಫ್ಯಾಮಿಲಿ ಬಂದ್ಬಿಟ್ಟು ಇಲ್ಲಿ ಸೇಫು ಅಂತ ಇಲ್ಲಿ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಗೇನು ಇವ್ರು ಜೇನುತುಪ್ಪ ತಿನ್ಬೋದು ನೆಕ್ಸ್ಟ್ ಟೈಮ್ ಬಂದಾಗ. ಏನ್ ಐಡಿಯಾ ಗುರು ಇವ್ರದಂತೂ.